ಹಾಯ್ ಹಲೋ ನಮಸ್ಕಾರ. ವಿಶ್ವಾದ್ಯಂತರಂತ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶ ಕಾಯೋಧನಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ನನ್ನ ಫೇವ್ರೇಟ್ ಆತ್ಮೀಯ ಗೆಳೆಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕನ್ನಡ. ಈ ಕನ್ನಡಿಗನ್ನ ನಿಮ್ಮನೆಯ ಉಂಡಾಡಿಗುಂಡನ ನಿಮ್ಮನೆಯ ಈ ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇ ನನ್ನ ಶಕ್ತಿ, ನೀವೇ ನನ್ನ ಧೈರ್ಯ, ನೀವೇ ನನ್ನ ಉತ್ಸಾಹ ಅಂತ ಹೇಳ್ತಾ ಸುಮಾರು 40 ವರ್ಷದಿಂದ ಮಲ್ಲೇಶ್ವರ 11ನೇ ಕ್ರಾಸಲ್ಲಿ ಬೋಂಡಾ ಬಜ್ಜಿ ಮಾಡ್ತಿರೋವಂಥ ದಂಪತಿಗಳು ಎಪಿಸೋಡ್ ಕಂಡ್ರಿ. ಇವತ್ತು ಅದ್ಭುತವಾದ ಮನೆ ರುಚಿ ಕೊಡೋವಂಥ ತಳ್ಳೋ ಗಾಡಿಯಲ್ಲಿ ಮಧ್ಯಾಹ್ನ 12:30ಇಂದ ರಾತ್ರಿ 10:00 ತನಕ. ನಾವೀಗ ಬಂದಿರೋಂಥ ಸಮಯ ಬಹುಶಃ ರಾತ್ರಿ 9:45 ಅನ್ಸುತ್ತೆ ಬಂದಿದ್ದೀವಿ. ಅಂಗಡಿ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ. ವಿಡಿಯೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಷ್ಟ ಇದ್ದರೂ ಸುಖವಾಗಿ ರುಚಿ ಕೊಡೋವಂಥ ಅದ್ಭುತ ಅಂಗಡಿ. 10 ರೂಪಾಯಿಗೆ 3 ವಡೆ, 10 ರೂಪಾಯಿಗೆ 3 ಬಜ್ಜಿ, 10 ರೂಪಾಯಿಗೆ 3 ಬೋಂಡ ಕೊಡೋವಂಥ ಅದ್ಭುತವಾದಂಥ ಜಾಗ. ಮನೆ ರುಚಿ ಜೊತೆಗೆ ಖಾರ, ಆ ಪುದೀನ ಚಟ್ನಿ ಜೊತೆಗೆ ನೀವು ಬಂದು ತಿನ್ನಲೇಬೇಕು ಅಂತ ಹೇಳ್ತಾ ಬನ್ನಿ, ಅಂಕಲ್ ಆಂಟಿನ ನಾನು ಪರಿಚಯ ಮಾಡಿಕೊಡ್ತೀನಿ. ಇಲ್ಲಿ ಮಳೆ ಶುರುವಾಯಿತು.
ಕ್ಯಾಪ್ಸಿಕಮ್ ಬಜ್ಜಿ. ಕ್ಯಾಪ್ಸಿಕಮ್ ನಿಂಬೆಹಣ್ಣು. ಅಂಕಲ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಚಂದ್ರಪ್ಪ. ಆಂಟಿ ಹೆಸರು? ಪದ್ಮಾವತಿ. ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದೀರಿ? 40 ವರ್ಷ ಆಯ್ತು. ಇಲ್ಲೇನೆ? ಇದೇ ಜಾಗ, ಮಲ್ಲೇಶ್ವರ 11ನೇ ಕ್ರಾಸ್ ಮೂಲೆಲೆ. ಸೂಪರ್. ಇದನ್ನ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ನಾವು ಊರಿಂದ ಬಂದ್ವಿ, ಇದು ಮಾಡ್ತಾ ಅಂದಾಗ ಮಾಡ್ತಾ. ಯಾವ ಊರು ನಿಮ್ದು? ಉಡುಪಿ. ಉಡುಪಿನಾ? ಉಡುಪಿಲೂ ಕೃಷ್ಣನ್ ಭಕ್ತರು, ಇಲ್ಲೂ ಕೃಷ್ಣನ್ ದೇವಸ್ಥಾನದ ರೋಡಲ್ಲೇ ಅಂಗಡಿ. ಬಹಳ ಅದ್ಭುತ. ಏನೇನ್ ಸಿಗತ್ತೆ ಅಂಕಲ್ ನಿಮ್ ಅಂಗಡಿಲಿ? ಫುಲ್ ಕ್ಯಾಪ್ಸಿಕಮ್ಮ, ಬ್ರೆಡ್ ಬಜ್ಜಿ, ಮಸಾಲ ವಡೆ, ಸಮೋಸ, ಬಾಳೆಕಾಯಿ ಬಜ್ಜಿ, ಮೆಣಸಿನ್ಕಾಯಿ, ಮಂಗಳೂರು ಬಜ್ಜಿ, ಪಕೋಡ ಎಲ್ಲ ಸಿಗುತ್ತೆ. ಉದ್ದಿನ ವಡೆ. ನಿಮ್ಗೆ ಎಷ್ಟು ಜನ ಮಕ್ಕಳು? 2. ಏನ್ ಮಾಡ್ಕೊಂಡಿದ್ದಾರೆ ಅವರು?
ಮಗಳ ಮದುವೆ ಆಯ್ತಾ, ಮಗ ಓದ್ತಾನೆ. ಓಕೆ. ಹಾ, ಈಗ 40 ವರ್ಷ ಅಂದ್ರೆ ಬಹುಶಃ ಇದನ್ನ ಮಾಡೇ ನೀವು ಮಕ್ಕಳನ್ನೆಲ್ಲ ಓದಿಸಿದ್ರ? ಇದನ್ನ ಮಾಡಿ ಓದ್ಸೋದು ಮಕ್ಕಳನ್ನ, ಇಬ್ರು ಮಕ್ಕಳನ್ನು? ಇಬ್ಬರು ಮಕ್ಕಳು. ಸೂಪರ್. ಎಷ್ಟು ರೂಪಾಯಿ ಬಜ್ಜಿ? ನಾವು ಸ್ಟಾರ್ಟ್ ಮಾಡಿದ ರೂಪಾಯಿಗೆ 4 ಇತ್ತು. ರೂಪಾಯಿಗೆ 4 ಇತ್ತು. ರೂಪಾಯಿಗೆ 4. ಈಗ ಒಂದಕ್ಕೆ 3 ರೂಪಾಯಿ. 10 ರೂಪಾಯಿ 3 ಈಗ. 10 ರೂಪಾಯಿಗೆ 3. ಓಕೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಅಂಕಲ್? ಮಧ್ಯಾಹ್ನ 2:30ರಿಂದ 10:30 ಲಾಸ್ಟ್. ಓಕೆ. ಬಜ್ಜಿಗೆ ನೀವು ಹಾಕುವಂತ ಹಿಟ್ಟು ಕಡಲೆ ಹಿಟ್ಟಿನ ಜೊತೆಗೆ ಅಕ್ಕಿ ಹಿಟ್ಟನ್ನು ಹಾಕ್ತೀರಾ? ಅಕ್ಕಿ ಹಿಟ್ಟು ಹಾಕೋದು ಪ್ಯೂರ್ ಗೋಲ್ಡ್ ಕಡಲೆ ಹಿಟ್ಟು. ಗೋಲ್ಡ್ ಕಡಲೆ ಹಿಟ್ಟು, BTC ಗೋಲ್ಡ್. ಓಕೆ. ಸೋಡಾ ಕಲರ್ ಗಿಲರ್ ಏನೂ ಹಾಕಲ್ಲ? ಏನಿಲ್ಲ. ಓಕೆ. ಉಪ್ಪೊಂದು ಹಾಕ್ತೀರಾ ಅಷ್ಟೇ? ಉಪ್ಪನ್ನು, ಜೀರಿಗೆ ಹಾಕ್ತೀರಾ? ಜೀರಿಗೆ ಜೀರಿಗೆ ಏನಕ್ಕೆ ಹಾಕೋದು? ಟೇಸ್ಟ್ ಬರುತ್ತೆ. ಟೇಸ್ಟ್ ಬರಕ್ಕೆ. ಓಮ ಜೀರಿಗೆ. ಓಕೆ. ಜೀರ್ಣನೂ ಆಗತ್ತ ಅದು? ಒಳ್ಳೇದು. ಓಕೆ. 40 ವರ್ಷದಿಂದ ಒಂದೇ ಕಡೆ ತಳ್ಳೋ ಗಾಡಿಯಲ್ಲಿ ಮಧ್ಯಾಹ್ನ 2:30 ರಾತ್ರಿ 10:30 ತನಕ ಬಜ್ಜಿ ನೀವು ದಂಪತಿಗಳು ಮಾಡ್ತೀರಿ. ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ನಾನು 40 ವರ್ಷದಿಂದ ಮಾಡ್ತಾ ಇದ್ದೇನೆ ಇಲ್ಲಿ ಬಜ್ಜಿ ಬೋಂಡ. ಅವರಿಂದ ನಾವು ಬದುಕಿದ್ದೇನೆ. ಮಕ್ಕಳು ಓದಿಸಿದ್ದೇನೆ. ಎಲ್ಲ ಮಾಡಿದ್ದೇನೆ. ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದೇನೆ. ಒಳ್ಳೆ ಎಣ್ಣೆ, ಒಳ್ಳೆ ಇದಾಕಿ ಒಂದೊಂದ್ಸಲ ಟೇಸ್ಟ್ ಬಂದು ನೋಡ್ಲಿ ಅವ್ರು. ಎಲ್ಲಿ ಬರಬೇಕು? ಮಲ್ಲೇಶ್ವರ 11ನೇ ಕ್ರಾಸ್ ರಿಲಯನ್ಸ್ ಫ್ರೆಂಡ್ಸ್ ಹತ್ರ ಬಂದ್ರೆ ಅಂಕಲ್ಲು ಆಂಟಿ ಕೊಡೋ ರುಚಿನ ಅದ್ಭುತವಾಗಿ ಮಜವಾಗಿ ತಿನ್ಬೋದು. 10 ರೂಪಾಯಿಗೆ ಒಂದು ಇಂಗ್ಲಿಷ್ ಪೇಪರಲ್ಲಿ ಬಾಳೆ ಎಲೆ ಇಟ್ಟು 3 ಬಜ್ಜಿ ಕೊಡ್ತಾರೆ. ನಾನು 20 ರೂಪಾಯಿಗೆ ತೊಗೊಂಡಿದ್ದೀನಿ. 2 ಮೆಣಸಿನ್ಕಾಯಿ ಬಜ್ಜಿ, 2 ಮಸಾಲೆ ವಡೆ, 1 ಆಲೂಗಡ್ಡೆ ಬೋಂಡ, 1 ಮಂಗಳೂರು ಬೋಂಡ ತೊಗೊಂಡಿದ್ದೀನಿ. ಮೊದಲಿಗೆ ಏನು ಮಾಡೋಣ, ಮಲ್ಲೇಶ್ವರದ ಮಸಾಲ ವಡೆ. ಏನಿಲ್ಲ, ವಡೆ ನೋಡಿ. ಓ ಮೈ ಗುಡ್ನೆಸ್, ಟೆಕ್ಸ್ಚರು ಸಖತ್ತು ಗರಿಗರಿಯಾಗಿದೆ ಮುಟ್ಟೋದಕ್ಕೇನೆ. ಕರುಮ್ ಕುರುಮ್ ಅಂತಿದ. ಕಡಲೆಬೇಳೆ, ಈರುಳ್ಳಿಯನ್ನು ಹಾಕಿ ಲೈಟಾಗೆ ಪುದೀನ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೆಣಸಿನ್ಕಾಯಿನ ಹಾಕಿ ಮಾಡಿರುವಂಥ ಮಸಾಲ ವಡೆ. ಈ ವಡೆ ತಿಂತಾಯಿದ್ರೆ ಕಡಲೆಬೇಳೆ ಬಾಯಿಗೆ ಸಿಗುತ್ತೆ. ದಟ್ ಈಸ್ ವೆರಿ ಲವ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಸಾಲ ವಡೆನ ಹಿಂಗೆ ತಗೊಂಡು ಚಸ್ ಐ ಲವ್ ಯು ಅಂತ ನಿಮಗೆ ಹೇಳ್ತಾ ಈ ಗ್ರೀನ್ ಚಟ್ನಿ ಜೊತೆಗೆ ನಿಮ್ಗೆ ಹಿಂಗೆ ತೋರಿಸಿ ಅಮೋಘ. ಪುದೀನ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನು ಹಾಕಿ ಲೈಟಾಗಿ ಶುಂಠಿಯನ್ನು ಹಾಕಿ ಮೆಣಸಿನ್ಕಾಯಿನ ಹಾಕಿ ಮಾಡಿರುವಂಥ ಪುದೀನ ಚಟ್ನಿ. ಈ ಚಟ್ನಿಗೆ ಬೆಳ್ಳುಳ್ಳಿ ಹಾಕಿಲ್ಲ, ಆದರೆ ಈ ಮಸಾಲ ವಡೆ ಜೊತೆಗೆ ಈ ಚಟ್ನಿ ತಿಂತಾಯಿದ್ರೆ ತಿಂದಿಗರು. ಮಸಾಲ ವಡೆ ತಿಂದಾಯ್ತು, ಮೆಣಸಿನ್ಕಾಯಿ ಬಜ್ಜಿ ದಪ್ಪಕ್ಕಿದೆ. ಇದೂ ಚೆನ್ನಾಗಿ ಕ್ರಿಸ್ಪಿಯಾಗೇ ಇದೆ ನೋಡಿ. ಬರ್ಸ್ಟ್ ಮಾಡಿದ್ರೆ ಚೆನ್ನಾಗಿ ಬೇಯಿಸಿದ್ದಾರೆ. ಏನಿಲ್ಲ, ಹಿಂಗೆ ತಗೊಳ್ತಾ ಇರಬೇಕು. ಚಟ್ನಿನ ಬೇರೆ ಮುಟ್ಟಿಸ್ಬಿಟ್ಟೆ ಒಂದು ಸಲ. ಚಟ್ನಿನ ಮುಟ್ಕೊಂಡು ಮೇ ತಿಂಗಳು ಮುಗಿಯೋಕ್ಕೆ ಮುಂಚೆನೇ ಮಳೆ ಬರ್ತಾಯಿದೆ ಬೆಂಗಳೂರಲ್ಲಿ. ಮಳೆಗೆ ಮೆಣಸಿನ್ಕಾಯಿ ಬಜ್ಜಿ ಹಿಂಗೆ ತಗೊಂಡು ಜ್ಯೂಸಿಯಾಗೆ ಫ್ರೆಶ್ ಆಗಿದೆ. ಮೆಣಸಿನ್ಕಾಯಿ ಬಜ್ಜಿ ಖಾರ ಇಲ್ಲ, ಆದರೆ ಈ ಮೆಣಸಿನ್ಕಾಯಿ ಬಜ್ಜಿ ಹೊರಗಡೆ ಎಲ್ಲ ಕುರುಮ್ ಟೆಕ್ಸ್ಚರ್ ಗರಿಗರಿಯಾಗಿದ್ದರೆ ಹೊರಗಡೆ ಸಾಫ್ಟ್ ಆಗಿದೆ. ಏನಿಲ್ಲ ಕಣ್ರೆ, ಕಡಲೆ ಹಿಟ್ಟು, ಜೀರಿಗೆ, ಉಪ್ಪು, ಲೈಟಾಗೆ ಖಾರದ ಪುಡಿನ ಹಾಕಿ ಮಾಡಿರುವಂಥ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ. ಏನು ಹಿಂಗೆ ಹಾಕಿ ಎಣ್ಣೆ ಒಳಗೆ ಹಿಂಗೆ ಹಾಕಿ ತೆಗೆದು ಕೊಟ್ಬಿಡ್ತಾರೆ ಅಂಕಲ್ಲು. ಆ್ಯಕ್ಚುಲಿ ನಿಮಗೆ
ಬಜ್ಜಿ ಬೋಂಡ ಎಲ್ಲ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಇಷ್ಟನಾ, ಅಥವಾ ಒಂಚೂರು ಮೀಡಿಯಮ್ ಬಿಸಿ ಇದ್ದರೆ ಇಷ್ಟನಾ, ಅಥವಾ ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಇಷ್ಟನಾ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ, ಈ ಬಜ್ಜಿ ಜೊತೆಗೆ ಏನಿಲ್ಲ, ಬಜ್ಜಿ ಹಿಂಗೆ ಇಟ್ಕೊಂಡು ಪುದೀನ ಚಟ್ನಿ ಹಿಂಗೆ ತಗೊಂಡು ಬಜ್ಜಿ ಮೇಲೆ ಹಿಂಗೆ ಹಾಕಿ ಹಿಂಗೆ ತೋರಿಸಿ, ಆಹಾ, ಮಸಾಲ ವಡೆಗೆ ಆಗಿರಲಿ, ಮೆಣಸಿನ್ಕಾಯಿ ಬಜ್ಜಿಗೆ ಆಗಿರಲಿ, ಚಟ್ನಿ ಅಗತ್ಯ ಇದೆಯಾ ಅಂದರೆ ಖಂಡಿತ ಅಗತ್ಯ ಇಲ್ಲ ಕಣ್ರಿ. ಆರಾಮಾಗಿ ಹಂಗೆ ತಿನ್ಬೋದು. ಅದು ವಿಶೇಷವಾಗಿ ಮಕ್ಕಳಿಗೆ, ಹಿರಿಯ ನಾಗರಿಕರಿಗೆ ಹಾಗೆ ತಿನ್ಬೋದು. ನನಗೆ ಒಂಚೂರು ಖಾರ ಬೇಕು ಗುರು ಅಂತ ಅನ್ಸೋರಿಗೆ, ಖಾರ ಪ್ರಿಯರಿಗೆ ಈ ಪುದೀನ ಚಟ್ನಿ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ಖಂಡಿತ ನೀವು ತಿಂದರೆ ಹೇಳ್ತೀರಾ ಬೊಂಬಾಟ್. ಒಂದು ಆಲೂಗಡ್ಡೆ ಬೋಂಡ ಇದೆ, ಒಂದು ಮಂಗಳೂರು ಬೋಂಡ ಇದೆ. ಮಂಗಳೂರು ಬೋಂಡ ಅಂತೂ ಹಂಗೆ ನೆನ್ಕೊಂಬಿಟ್ಟಿದೆ ಕಣ್ರಿ. ಚಟ್ನಿಲಿ ಏನು ಬೇಕು, ಬೋಂಡ ನೋಡಿ, ಆಲೂಗಡ್ಡೆ ಬೋಂಡ ಸಣ್ಣ ಇರೋರಿಗೆ ಮಾತ್ರ, ನನ್ನಂಗೆ ಫ್ಯಾಮಿಲಿ ಪ್ಯಾಕ್ ಇರೋರಿಗೆಲ್ಲ ಅಂತ ಹೇಳ್ತಾ ಬರ್ಸ್ಟ್ ಮಾಡಿ ಹಿಂಗೆ ತೆಗೆದ್ರೆ ನೋಡಿ, ಆಲೂಗಡ್ಡೆ ಪಲ್ಯಕ್ಕೆ ಚೆನ್ನಾಗಿ ಜೀರಿಗೆಯನ್ನು, ಸಾಸಿವೆಯನ್ನು ಹಾಕಿದ್ದಾರೆ. ಅಫ್ಕೋರ್ಸ್ ಆಲೂಗಡ್ಡೆ ಪಲ್ಯಕ್ಕೆ ಅರಿಶಿನವನ್ನು ಹಾಕಿ ಮಾಡಿರುವಂಥದ್ದು. ಆಲೂಗಡ್ಡೆ ಬೆಂದಿದೆಯಾ? ಆಹಾ, ಆಲೂಗಡ್ಡೆ ಆ ಹೂರ್ಣಕ್ಕೆ, ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ವಿಶೇಷವಾಗಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಲೈಟಾಗಿ ಮೆಣಸಿನ್ಕಾಯಿ, ಕಡಲೆಬೇಳೆಯನ್ನು ಹಾಕಿದ್ದಾರೆ. ಯಾಕೆಂದರೆ ಆಲೂಗಡ್ಡೆ ಬೋಂಡ ತಿನ್ನೋವಾಗ ಕಡಲೆಬೇಳೆ ಬಾಯಿಗೆ ಸಿಕ್ತು. ರುಚಿ ಅಂತೂ ಟೆರಿಫಿಕ್ ರುಚಿ ಕಂಡ್ರಿ, ಆ ಕಾಲದ ರುಚಿ. ನೀವಂತೂ ಈ ಬೋಂಡನ ತಿಂದ್ಬಿಟ್ಟು ಹೇಳ್ತೀರಾ ಏನು ಅಂತ, ಏನು ಅಂತ, ಏನು ಅಂತ, ಭರ್ಜರಿ ಬೇಟೆ ಅಂತೀರಾ. ಕ್ಯಾಪ್ಸಿಕಮ್ ಬಜ್ಜಿನ ಹಂಗೆ ಒಂದು ಉಂಡೆ ತಗೊಂಡು ಸುಮ್ಮನೆ ಕಡಲೆ ಹಿಟ್ಟಲ್ಲಿ ಒಂದು 3 ಸಲ ಡಿಪ್ ಮಾಡಿ 3 ರೌಂಡ್ ಹೊಡೆದ್ಬಿಟ್ಟು ಹಂಗೆ ಬಿಸಿ ಬಿಸಿ ಕುದಿಯೋ ಎಣ್ಣೆಯಲ್ಲಿ ಹಿಂಗೆ ಹಾಕಿ ಚೆನ್ನಾಗಿ ಬೇಯಿಸಿ ಹಿಂಗೆ ಕೊಡ್ತಾರೆ. ಅದಾದಮೇಲೆ ಎಣ್ಣೆ ಎಲ್ಲ ಬಸದ ಮೇಲೆ ಕ್ಯಾಪ್ಸಿಕಮ್ ಬಜ್ಜಿನ ಹಿಂಗೆ ತೆಗೆದು ಕಟ್ ಮಾಡಿ ಎರಡು ಥರ ಮಾಡಿಬಿಟ್ಟು 4 ತುಂಡು ಮಾಡಿ ಅದ್ರ ಮೇಲೆ ಈರುಳ್ಳಿ ಫುಲ್ ಆಫ್ ಐರನ್ ಅದನ್ನು ಹಾಕಿ ಅದ್ರ ಮೇಲೆ ಅವ್ರದ್ದೇ ಆದಂಥ ಖಾರದ ಪುಡಿ, ಉಪ್ಪಿನ ಪುಡಿ ಜೊತೆಗೆ ಸೀಕ್ರೆಟ್ ಮಸಾಲಾನು ಹಾಕಿ ಕೊಡ್ತಾರೆ. ಹೆಂಗಿದೆ ನೋಡ್ರಿ, ಮೈ ಗುಡ್ನೆಸ್. ಆಹಾ ನೋಡಿ, ಆ ಕಡಲೆ ಹಿಟ್ಟಿನ ಸ್ಲೈಸ್ ನೋಡಿ ಎಷ್ಟಿದೆ ಅಂತ. ಇಷ್ಟೇ ಇರೋದು. ಹಿಂಗೆ ತಗೊಂಡು ಫುಲ್ ವಿಡಿಯೋ ನೋಡೋರಿಗೆ ಚರ್ಸ್, ಐ ಲವ್ ಯು ಅಂತ ಹೇಳ್ತಾ ಗರಿಗರಿಯಾಗಿರುವಂಥ ಕಡಲೆ ಹಿಟ್ಟಿಗೂ, ವಿಶೇಷವಾಗಿ ಕ್ಯಾಪ್ಸಿಕಮ್ಗೂ, ಹಸಿ ಈರುಳ್ಳಿಗೂ, ಮೇಯ್ನಾಗಿ ಮೇಲ್ಗಡೆ ಅವ್ರು ಹಾಕ್ಕೊಟ್ಟಿರುವಂಥ ಖಾರ, ಉಪ್ಪಿನ ಪುಡಿ ಜೊತೆಗೆ ಅವರ ಸೀಕ್ರೆಟ್ ಮಸಾಲಕ್ಕೂ ಹಿಂಗೆ ತಗೊಂಡು ನೋಡಿ, ಹಿಂಗೆ ತಗೊಂಡು ಹಿಂಗೆ ತಿಂತಾರ. ಆಹಾ, ಏನಿಲ್ಲ, ಹಿಂಗೆ ತಗೊಳ್ತಾ ಇರೋದು. ಹಿಂಗೆ ತಿಂತಾ ಇರೋದು. ಹಸಿ ಈರುಳ್ಳಿ ಖಾರಕ್ಕೂ ಮೇಯ್ನಾಗ ಅದ್ರ ಮೇಲೆ ಅವ್ರು ಹಿಂಡ್ಕೊಡೋ ಅಂಥ ಆ ನಿಂಬೆಹಣ್ಣಿನ ರಸ, ಅದಕ್ಕೂ ರುಚಿ. ರುಚಿ ರುಚಿ ರುಚಿ
ಕರುಮ್ 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 ಅಂತಿದೆ. ಸೈಕ್ 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 ಸೈಕ್. ರಾತ್ರಿ 10:15 ಆಯಿತು ಕಣ್ರಿ. 10:15ಗೆ ಒಂದು ಕಡೆ ತುಂತುರುವಾಗಿ ಮಳೆ ಬರ್ತಾ ಇದೆ, ಮಗದೊಂದು ಕಡೆ ಮತ್ತೊಮ್ಮೆ ಕನ್ನಡ ಪೇಪರ್ ಮೇಲೆ ಬಾಳೆ ಎಲೆನ ಇಟ್ಟು ಅದರ ಮೇಲೆ ಬ್ರೆಡ್ ಬಜ್ಜಿ, ಅದೇ ಕಡಲೆ ಹಿಟ್ಟಿಗೆ ಬ್ರೆಡ್ಡನ್ನು ಹಾಕಿ ತೆಗೆದು ಚೆನ್ನಾಗಿ ಬೇಯಿಸಿ ಅದನ್ನು ತೆಗೆದ ಮೇಲೆ 4 ಕಟ್ ಮಾಡಿ ಅದರ ಮೇಲ್ಗಡೆ ಈರುಳ್ಳಿಯನ್ನು ಹಾಕಿ ಮೇಲ್ಗಡೆ ಒಂದಷ್ಟು ಅವರ ಸೀಕ್ರೆಟ್ ಮಸಾಲ, ಖಾರದ ಪುಡಿ, ಉಪ್ಪಿನ ಪುಡಿ ಹಾಕಿ ಜೊತೆಗೆ ವಿಶೇಷವಾಗಿ ನಿಂಬೆಹಣ್ಣನ್ನು ಹಿಂಡು ಕೊಡ್ತಾರೆ. ನೋಡಿ ಬ್ರೆಡ್ ಒಂದೊಂದು ಸ್ಲೈಸ್ ಹೆಂಗಿದೆ ಅಂತ ನೋಡಿ. ಈ ಕಡೆ ಒಂದು ಕಡೆ ಪುದೀನ ಚಟ್ನಿನೂ ಹಾಕಿರುವಂಥದ್ದು ಕಾಣ್ತಾ ಇದೆಯಾ? ಎಸ್, ಏನಿಲ್ಲ ಹಿಂಗೆ ತಗೊಳ್ತಾ ಇರಬೇಕು. ತಗೊಂಡು ಜಸ್ಟ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ 10 ರೂಪಾಯಿಗೆ 3 ಬಜ್ಜಿ ಅಥವಾ 3 ವಡೆ ಅಥವಾ 3 ಬೋಂಡ ಅಥವಾ 3 ಐಟಮ್ನು ಮಿಕ್ಸ್ ತೊಗೋಬೋದು. ಇನ್ನೊಂದು ಕಡೆ ಕ್ಯಾಪ್ಸಿಕಮ್ ಬಜ್ಜಿ 20 ರೂಪಾಯಿ ಆದರೆ ಬ್ರೆಡ್ ಬಜ್ಜಿನೂ 20 ರೂಪಾಯಿ. 20 ರೂಪಾಯಿ ಕೊಡ್ತಾ ಇದ್ದೀವಲ್ಲ ಅಂತ ಪ್ಲಾಸ್ಟಿಕ್ ಕವರ್ನ ಉಪಯೋಗಿಸ್ದೆ, ಪ್ಲಾಸ್ಟಿಕ್ ಪದಾರ್ಥಗಳನ್ನು ಉಪಯೋಗಿಸ್ಕೊಳ್ಳದೆ ನಮ್ಮ ಕನ್ನಡಿಗರ ಸಂಸ್ಕೃತಿ, ಸಂಪ್ರದಾಯ, ಪದ್ಧತಿ ಬಾಳೆ ಎಲೆ ಮೇಲೆ ಇಟ್ಕೊಟ್ಟಿರುವಂಥದ್ದು. ಈ ಚಳಿ ವಾತಾವರಣಕ್ಕೂ ತುಂತುರು ಮಳೆಗೂ ಈ ಬ್ರೆಡ್ ಬಜ್ಜಿ ಹಿಂಗೆ ತಗೊಂಡು ತಿಂತಾ ಇದ್ರೆ ಆ ಪುದೀನ ಖಾರಕ್ಕೂ, ನಿಂಬೆಹಣ್ಣು ಹುಳಿಗೂ, ಹಸಿ ಈರುಳ್ಳಿಗೂ, ಅವ್ರು ಹಾಕಿರುವಂಥ ಸೀಕ್ರೆಟ್ ಮಸಾಲಕ್ಕೂ ರುಚಿ ಐ ಆಮ್ ಲವಿಂಗ್ ಇಟ್. ಎಕ್ಸ್ಟ್ರಾರ್ಡಿನರಿ ರುಚಿ, ಮಸ್ಟ್ ಟ್ರೈ. ಜಸ್ಟ್ ಇಮ್ಯಾಜಿನ್, 40 ವರ್ಷದಿಂದ ಅವತ್ತಿಗೆ ರೂಪಾಯಿಗೆ 4 ಇತ್ತಂತೆ ಬಜ್ಜಿನೋ ಬೋಂಡನೋ. 40 ವರ್ಷದಿಂದ ದಂಪತಿಗಳು ಸೇರಿಕೊಂಡು ರೋಡಲ್ಲಿ ತಳ್ಳೋ ಗಾಡಿಲಿ ಎಣ್ಣೆ ಮುಂದೆ ಬಿಸಿಯಲ್ಲಿ ಬೇಯ್ಕೊಂಡು ರುಚಿಯನ್ನು ಕೊಡ್ತಾ ಬಂದಿರುವಂಥ ಈ ಅದ್ಭುತ 2 ಹೃದಯಗಳು ನನ್ನ ತಂದೆ ತಾಯಿಯ ಸಮಾನ ಮಾಡ್ಕೊಂಡು ಬರ್ತಿದ್ದಾರೆ, ಇನ್ನೂ ಮಾಡ್ತಾ ಇರ್ತಾರೆ. ಇಂಥ ಅದ್ಭುತವಾದಂಥ ಜಾಗಗಳು ಬೆಂಗಳೂರು ಅಂತಲ್ಲ, ನಮ್ಮ ಕರ್ನಾಟಕದಲ್ಲೇ ಸುಮಾರು ಕಡೆ ಇದೆ ಕಣ್ರಿ. ಅಂಥದ್ರಲ್ಲೂ ನಾನು ಓದಂಥ ಶಾಲೆ ಇದೇ ರಸ್ತೆಯಲ್ಲಿರುವಂಥದ್ದು, ಇದೇ ಶಾಲೆಯಲ್ಲೇ ಓದಂಥದ್ದು. ಅವತ್ತಿಂದನೂ ಇವ್ರನ್ನ ನೋಡ್ಕೊಂಡು ಬಂದಿದ್ದೀನಿ ನಾನು. ಬಹಳ ಅದ್ಭುತವಾದ ರುಚಿ ಕೊಡ್ತಾರೆ. ಮಲ್ಲೇಶ್ವರಂ ಸಂಪಿಗೆ ರೋಡಲ್ಲಿ ಹಂಗೇ ಬರ್ತಾಯಿದ್ರೆ 11th ಕ್ರಾಸಲ್ಲೇ ರೈಟ್ ಸೈಡಲ್ಲಿ ರಿಲಯನ್ಸ್ ಟ್ರೆಂಡ್ಸ್ ಅಂತ ಬರುತ್ತೆ. ರಿಲಯನ್ಸ್ ಟ್ರೆಂಡ್ಸ್ ಅಂತ ಒಂದು ದೊಡ್ಡ ಬಿಲ್ಡಿಂಗ್ ಇದೆ. ಪಕ್ಕದಲ್ಲೇ ಅಂಕಲ್ಲು ಮೂಲೆಯಲ್ಲೇ ಅಂಗಡಿ ಹಾಕ್ಕೊಂಡಿರ್ತಾರೆ. ಸಂಪಿಗೆ ರೋಡಲ್ಲಿ ಬಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಬನ್ನಿ, ತಿನ್ನಿ, ರುಚಿನ ನೀವು ಮಾತ್ರ ಬರಬೇಡಿ, ನನ್ನಂಗೆ ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ತಾಯಿಯಂದ್ರಿಗೆ, ತಂದೆಯಂದ್ರಿಗೆ, ಮಕ್ಕಳಿಗೆ, ಎಲ್ಲ ಥರ ಹಿರಿಯ ನಾಗರಿಕರಿಗೆ. ಅಯ್ಯೋ ಹಲ್ಲು ನೋವಾಗುತ್ತೆ ಆ ಥರ ಎಲ್ಲ ಅಂದ್ಕೊಳ್ಳೋದೇ ಬೇಡ. ಸಾಫ್ಟಾಗಿ ಮುದ್ದಾಗಿ ಮನೆಯಲ್ಲಿ ಮಾಡಿದ್ರೆ ಹೇಗಿರುತ್ತೆ ಆ ಥರ ಇರುತ್ತೆ. ಬನ್ನಿ, ತಿನ್ನಿ. ಪಾರ್ಕಿಂಗು ಎಲ್ಲ ಒಂದೊಂದು ಕಡೆ ಮಾಡ್ಕೊಂಡು ಬಂದು ತಿನ್ಬೋದು ಇಲ್ಲಿ, ಅಥವಾ ಪಾರ್ಸಲ್ಲು ತೊಗೊಂಡು ಹೋಗ್ತಾ ಇರ್ಬೋದು. ಇಲ್ಲಿ ಪಾರ್ಸಲ್ಲೇ ಜಾಸ್ತಿ ಹೋಗ್ತಾ ಇರುತ್ತೆ, ಪಟ ಅಂತ. ಬನ್ನಿ, ತಿನ್ನಿ. ಇಂಥ ಅದ್ಭುತವಾದಂಥ ಕನ್ನಡಿಗನಿಗೆ ನಾವು ಸಪೋರ್ಟ್ ಮಾಡಿದೆ, ಇನ್ಯಾರು ಸಪೋರ್ಟ್ ಮಾಡ್ತಾರೆ? ಬನ್ನಿ, ತಿನ್ನಿ, ರುಚಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಮತ್ತು ನಾನು ಮುಂದಿನ ವೀಡಿಯೋ ಆಗ್ತೀನಿ ಕಣ್ರಿ. ಅಲ್ಲಿವರೆಗೂ ನೀವೇನು ಮಾಡಬೇಕು? ಫನ್ ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೇ ನನ್ನ ಶಕ್ತಿ, ನೀವೇ ನನ್ನ ಧೈರ್ಯ, ನೀವೇ ನನ್ನ ಉಸಿರಾಟ, ನೀವೇ ನನ್ನ ಬದುಕಿನ ಬೆಳಕು. ಪೀಸ್.